ನೋಲನ್ ತಾತದು ಹೊಸ ಸಿನಿಮಾ ರಿಲೀಸ್ ಆಗಿದೆ ಈ ವಾರ, ದಿ ಒಡಿಸಿ. ತಾತ ಡೈರೆಕ್ಷನ್ ಮಾಡ್ತಾವ್ರೆ ಅಂದ್ರೆ ಅಲ್ಲೊಂದ್ ಏನೋ ಕಮಾಲ್ ಇರ್ತದೆ ಅಂತ ಎಲ್ಲರದು ಎಕ್ಸ್ಪೆಕ್ಟೇಷನ್. ನಾನು ಕೂಡ ಇಟ್ಕೋತಾ ಇದ್ದೆ ಆವಾಗ. ಅಂಡ್ ಇವಾಗ ಬಂದಿರೋ ಒಡಿಸಿ ಸಿನಿಮಾದ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಬಿಕಾಸ್ ಟ್ರೈಲರ್ ನೋಡಿದಾಗ ಇದು ಯಾಕೋ ಒಂಥರ ಇದೆಯಲ್ಲ ಅಂತ ಅನ್ಸ್ಬಿಟ್ಟಿತ್ತು. ಸಿನಿಮಾ ನೋಡಿದ್ಮೇಲೆ ಕನ್ಫರ್ಮ್ ನೋಲನ್ ತಾತ ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಇದು ಪಕ್ಕಾ ಫ್ಲಾಪ್. ಈ ಸಿನಿಮಾ ನೋಡೋದಕ್ಕೋಸ್ಕರ ಬೇರೆ ಬೇರೆ ಸಿನಿಮಾಗಳನ್ನ ಕೂಡ ಪೋಸ್ಟ್ ಪೋನ್ ಮಾಡ್ಬಿಟ್ಟಿದೀನಿ. ತಾತ ಡೈರೆಕ್ಷನ್ ಮಾಡ್ತಾರೋ ಸಿನಿಮಾ ಹೆಂಗಿರ್ತದೋ ಅಂತ ಎಕ್ಸ್ಪೆಕ್ಟೇಷನ್ ಆ ಲೆವೆಲ್ ಇತ್ತು. ಆದ್ರೆ ನನ್ನನ್ನಂತೂ ಇವತ್ತು ಡಿಸಪಾಯಿಂಟ್ ಮಾಡ್ಬಿಟ್ರು ತಾತಂಗೆ ನಿಜವಾಗ್ಲೂ ವಯಸ್ಸಾಯ್ತು. ಆಲ್ಮೋಸ್ಟ್ 3 ಗಂಟೆ ಇರೋ ಸಿನಿಮಾ ಇದನ್ನ ನಾವು 2 ಗಂಟೆಲಿ ಮುಗಿಸ್ಬೋದಾಗಿತ್ತು, ಬಟ್ ಸ್ವಲ್ಪ ಡ್ರ್ಯಾಗ್ ಮಾಡ್ಬಿಟ್ಟಿದ್ದಾರೆ. ಇದಂತೂ ಸಖತ್ ತಲೆ ಕೆಡಿಸ್ಬಿಡ್ತು ನಂಗಂತೂ. ಇಲ್ಲಿ ಎಥಿಕಾ ಅನ್ನೋ ಒಂದು ಕಿಂಗ್ಡಮ್ ಇದೆ, ದೊಡ್ಡ ಸಾಮ್ರಾಜ್ಯ. ಇಲ್ಲೊಬ್ಬ ದೊಡ್ಡ ಕಿಂಗ್ ಇದಾನೆ. ಈ ಕಿಂಗ್ ಗೆ ರೈಟ್ ಹ್ಯಾಂಡ್ ಆಗಿ ಒಬ್ಬ ಮೇನ್ ಹೀರೋ, ಈ ಸಿನಿಮಾದ ಮೇನ್ ಹೀರೋ ಇದಾನೆ. ಅವನ ಹೆಸರಿನೇ ಒಡಿಸಿಸ್. ಇವಾಗ ಮೇಲಿರೋ ರಾಜ ಆರ್ಡರ್ ಕೊಡ್ತಾನೆ, ನಾವು ಒಂದು ಅಟ್ಯಾಕ್ ಮಾಡಕ್ ಹೋಗ್ಬೇಕು ಟ್ರಿಯೋ ರಾಜ್ಯದ ಮೇಲೆ, ರೆಡಿ ಆಗು ಬೇಗ ಅಂತ ಎಲ್ಲರನ್ನು ಕರ್ಕೊಂಡು ಓಡ್ತಾನೆ. ಲಿಟ್ರಲಿ ಆ ವಾರು ತುಂಬಾ ಲೆಂತಿಯಾಗಿ ನಡೀತದೆ. ಆಲ್ಮೋಸ್ಟ್ ಒಂದು 8-9 ವರ್ಷ ನಡೀಬೋದೇನೋ ಆ ವಾರು. ಅದಾದ್ಮೇಲೆ ಅವನು ಸಾಕಾಯ್ತು, ನನ್ ಕೈಲಿ ಐತೆ ಎಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅನ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗ್ಬೇಕು ಅಂತ ಒಡಿಸಿಸ್ ರೆಡಿ ಆಯ್ತಾನೆ. ಇದ್ರ ಮಧ್ಯದಲ್ಲಿ ಎಂತೆಂತವೆಲ್ಲ ಸಿಕ್ಬಿಡ್ತವೆ ಅಂದ್ರೆ ಅವನು ತಲೆ ಕೆಟ್ಟೋಗ್ಬಿಡ್ತದೆ. ಇನ್ನೇನ್ ಹುಚ್ಚಾಗೋಯ್ತಾನೆ. ಮ್ಯಾಜಿಕ್ ಮಾಡೋಳು ಸಿಗ್ತಾಳೆ, ದೇವ್ರುಗಳು ಸಿಗ್ತವೆ, ದೈಗಳು ಸಿಗ್ತವೆ, ಎಂತೆಂತ ದೊಡ್ಡ ದೊಡ್ಡ ಕ್ರಿಯೇಚರ್ ಗಳೆಲ್ಲ ಸಿಗ್ತವೆ. ತಲೆ ಕೆಟ್ಟು ಹುಚ್ಚಿಡ್ಬಿಡ್ತದೆ ಅವನ್ಗೆ. ಜೊತೆಗೆ ಸೈಡ್ ಅಲ್ಲಿ ಅನುಮಾನ ಕೂಡ ಇದ್ರೆ ಇರ್ತದೆ. ಹೆಂಡತಿ ಮಗನ್ ಬಿಟ್ಬಿಡೋಗಿದೆ, ಹೆಂಡತಿ ಯಾರನ್ನ ಸೆಟಪ್ ಮಾಡ್ಕೊಬಿಟ್ಟಿದ್ರೆ ಇಲ್ಲ ಇಲ್ಲ ಇಲ್ಲ. ಆಕ್ಚುಲ್ ಆಗಿ ಮತ್ತೆ ಅವನು ರಿಟರ್ನ್ ಆಗ್ತಾನ. ಇದೇನೆ ಸಿನಿಮಾ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ಟೋರಿ ವೈಸ್ ನಾನೇನು ಎಕ್ಸೈಟ್ ಆಗ್ಲಿಲ್ಲ, ಬಟ್ ಈ ಸಿನಿಮಾದಲ್ಲಿರುವಂತ ಕ್ರಿಯೇಟಿವಿಟಿ ಅಂಡ್ ವಿಜುವಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಲನ್ ತಾತ ನಂಬರ್ 1 ಡೈರೆಕ್ಟರ್, ನಿಮ್ಗೆಲ್ಲ ಗೊತ್ತಿರಬಹುದು. ಕಾಪಿ ಫ್ರಮ್ ಉಪೇಂದ್ರ, ಉಪೇಂದ್ರ. ಇಲ್ಲಿ ಒಂದೊಂದು ಕ್ಯಾರೆಕ್ಟರ್ ಮೇಲೂ ಯಾವ ರೀತಿ ವರ್ಕ್ ಮಾಡಿದಾರೋ ಅದನ್ನ ಯಾವ ರೀತಿ ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ, ಕ್ರಿಯೇಟಿವಿಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ತುಂಬಾನೇ ಇಷ್ಟ ಆಗಿದ್ದು ಲೈಟ್ಸ್ ಮ್ಯಾನ್ ಗಳು ಮಾತ್ರ ಟಾಪ್ ನಾಚ್ ಆಗಿ ವರ್ಕ್ ಮಾಡಿದ್ದಾರೆ. ಅರ್ಧ ಶೇಡ್ ಡಾರ್ಕರ್ ಇದ್ರೆ ಇನ್ನರ್ಧ ಲೈಟರ್ ಆಗಿರ್ತದೆ. ಲೈಟ್ಸ್ ಮ್ಯಾನ್ಸ್ ಗಳು ಮಾತ್ರ ತುಂಬಾನೇ ಹಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ಕಲರ್ ಗ್ರೇಡಿಂಗ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲಾಸಿ ಲುಕ್ ಆಗಿತ್ತು. ಬಹುಶಃ ತಾತನ್ ಕೈಲಿ ಮಾತ್ರ ಅನ್ಸುತ್ತೆ ಈ ರೀತಿ ಎಲ್ಲ ಥಿಂಕ್ ಮಾಡಿ ಹೊಸ ಹೊಸ ಐಡಿಯಾಗಳನ್ನ ಹೊರಗಡೆ ಹಾಕೋದು. ಆದ್ರೆ ಫಸ್ಟ್ ಟೈಮ್ ಈ ಸಿನಿಮಾದ ಸ್ಟೋರಿ ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆದೆ. ಏನು ಮಾಡಕ್ಕಾಗಲ್ಲ, ತಾತಂಗೂ ಕೂಡ ವಯಸ್ಸಾಯ್ತಲ್ಲ, ಅವ್ರದ್ದು ಟೈಮ್ ಆಯ್ತಾ ಬತ್ತು, ಗುಡ್ ಬೈ ಹೇಳೋ ಟೈಮು. ಆದ್ರೂ ಕೂಡ ಹಳೆ ಸಿನಿಮಾಗಳನ್ನ ಮರೆಯಕ್ಕಾಗಲ್ಲ. ಅಂತಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬಿಟ್ಟು ತಾತ ಈಗ ಕೊನೆ ಸಿನಿಮಾ ಇಲ್ಲ ಇದೇ ಕೊನೆ ಆಗುತ್ತಾ ಅಥವಾ ಮುಂದೆ ಬರುತ್ತೋ ಅದು ಕೂಡ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಅಟ್ಟರ್ ಫ್ಲಾಪ್. ನನಗಂತೂ ಒಂಚೂರು ಇಷ್ಟ ಆಗ್ಲಿಲ್ಲ. ಅದು ಅಲ್ದೇ ಸ್ಪೈಡರ್ ಮ್ಯಾನ್ ಅವನೇ, ಬ್ಯಾಟ್ ಮ್ಯಾನ್ ಅವನೇ, ಸ್ಪೈಡರ್ ಮ್ಯಾನ್ ಗರ್ಲ್ ಫ್ರೆಂಡ್ ಅವಳೆ, ಇವ್ರನ್ನೆಲ್ಲ ಹಾಕೊಂಡ್ ಮಾಡ್ಬಿಟ್ರೆ ಸಿನಿಮಾ ಓಡ್ತದೆ ಅಂತ ತಾತ ಏನಾದ್ರು ಐಡಿಯಾ ಹಾಕ್ಬಿಟ್ರ. ಅದು ಅಲ್ದೇನೆ ಸಿನಿಮಾದ ಟ್ರೈಲರ್ ಬಂದಾಗ ದೊಡ್ಡ ಕಾಂಟ್ರವರ್ಸಿನೂ ಕೂಡ ಆಗಿತ್ತು. ಈ ಸಿನಿಮಾ ಅಟ್ಟರ್ ಫ್ಲಾಪ್ ಆಗೇ ಆಯ್ತದೆ ಅಂತ ಜನಗಳೆಲ್ಲ ಸಖತ್ ಟ್ರೋಲು ಕೂಡ ಮಾಡೋರೆ. ಟ್ರೈಲರ್ ನೋಡಿದಾಗ ನನಗೂ ಕೂಡ ಹಂಗೆ ಅನ್ಸಿತ್ತು. ತಾತ ಈ ಕಾಂಟ್ರವರ್ಸಿನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಭಯ ಆಗ್ಬಿಟ್ಟು ಅದಕ್ಕೆ ಅನ್ಸುತ್ತೆ ಇವರೆಲ್ಲ ಇಂಡಿಯಾ ಟೂರ್ ಬಂದು ಇಂಡಿಯನ್ ಫ್ಯಾನ್ಸ್ ಗಳನ್ನ ಮೀಟ್ ಮಾಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ಅವ್ರನ್ನ ಮ್ಯಾಗ್ನೆಟ್ ತರ ಎಳೆಯಕ್ಕೆ ತಾತ ಟ್ರೈ ಮಾಡಿದ್ರು. ಗೊತ್ತಲ್ಲ, ಮುಂಬೈಗೆ ಬಂದಿದ್ರಲ್ಲ. ಬಟ್ ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಮೇನ್ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಅದೆಷ್ಟೇ ಶೃಂಗಾರವಾಗಿದ್ರು ತೋಪೆ. ಒಟ್ನಲ್ಲಿ ಈ ಸಿನಿಮಾ ಅಷ್ಟಕ್ಕಷ್ಟೇನೆ 1 ಟೈಮ್ ನೋಡ್ಬೋದು. ಅದು ಕೂಡ ಒಂದು ಹೊಸ ಕ್ರಿಯೇಟಿವಿಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ 1 ಟೈಮ್ ನೋಡ್ಬೋದು. ಬಟ್ ಸ್ಟೋರಿ ಅಷ್ಟಕ್ಕಷ್ಟೇನೆ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ತಾತ ಏನಾದ್ರು ಹೊಸ ಮಿರಾಕಲ್ ಮಾಡ್ತಾರ ಅಥವಾ ಇಲ್ಲಿಗೆ ರಿಟೈರ್ಮೆಂಟ್ ತಗೊಂಡು ಸೆಟ್ಲ್ ಆಯ್ತಾರ ಅಂತ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.